ನಫೆಡ್ ಹಾಗೂ ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಳಗಳು ಎಪಿಎಂಸಿಗಳ ಮೂಲಕ ರೈತರಿಂದ ಉಂಡೆ ಕೊಬ್ಬರಿ ಖರೀದಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಎರಡು ದಿನಗಳಿಂದ ಅಹೋರಾತ್ರಿ ಕೊಬ್ಬರಿ ನೋಂದಣಿಗಾಗಿ ಕಾದು ಕುಳಿತಿದ್ದ ರೈತರು ಇಂದು ತಮ್ಮ ದಾಖಲಾತಿಗಳನ್ನು ನೀಡಿ ನೋಂದಣಿ ಕಾರ್ಯ ಮಾಡಿಸುತ್ತಿದ್ದಾರೆ. ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಸರ್ ಖಂಡಿತ ಸ್ಪೆಷಾಲಿಟಿ ಇಲ್ಲ. ನೈಟಿಂದ ನಿಂತಿರೋದು, ಊಟದ ವ್ಯವಸ್ಥೆ ಇಲ್ಲ, ಬರೀ ನೀರ್ದೊಂದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ಊಟದ ವ್ಯವಸ್ಥೆ ಇಲ್ಲ. ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಬಾಲಕೃಷ್ಣ ಅವರು ಮತ್ತು ಪುರುಷಮ್ಮಗೌಡರು ಹೇಳಿದ್ರು, ಸಹಕಾರ ಮಂಡಳಿ ಅಧ್ಯಕ್ಷರು ಹೇಳೋದ್ರು, ಏನು ವ್ಯವಸ್ಥೆ ಮಾಡಲಿಲ್ಲ. ಆಮೇಲೆ ನಿನ್ನೆ ಸಂಜೆನೇ ಲೇಡೀಸ್ಗೆ ಸಪ್ರೇಟ್ ಕ್ಯೂ ಮಾಡ್ತಿದ್ರು ಲೇಡೀಸು, ಮತ್ತು ಇದೇ ಕ್ಯೂಗೆ ಮಿಕ್ಸ್ ಆಗಿ ನಿಂತಿದ್ರು. ಅದನ್ನೇನು ಮಾಡಿದರು ಅಂದರೆ ನಮ್ಮ ಶಾಸಕರು ಮತ್ತು ಇವರು ಪುರುಷಮ್ಮಣ್ಣವ್ರಿಗೆ ಲೇಡೀಸ್ಗೆ ಮತ್ತು ಅಂಗವಿಕಲರು ವಯಸ್ಸಾದವ್ರಿಗೆ ಎಕ್ಸ್ಟ್ರಾ ಕ್ಯೂ ಮಾಡ್ತೀವಿ, ಎಕ್ಸ್ಟ್ರಾ ಸಿಸ್ಟಮ್ ಬರುತ್ತೆ ಬುಧವಾರ ಅಂತ ಹೇಳಿ, ಇವಾಗ ಕೇಳಿದರೆ ಏನೂ ಇಲ್ಲ ಅಂತ ಹೇಳಿ ಬೆಳಗ್ಗೆ ನಿಂತಿದ್ದರನ್ನೂ ಪೊಲೀಸ್ ಸಮೇತ ಆಚೆಗೆ ಲೇಡೀಸ್ನ ಆಚೆಗೆ ಕಳಿಸಿದ್ರು. ಸರ್ಕಾರ ಯಾವುದೇ ಟೋಕನ್ ನೀಡದಿದ್ರೂ ರೈತರೇ ಸ್ವಯಂ ಪ್ರೇರಿತವಾಗಿ ಕಲ್ಲುಗಳನ್ನು ಇಟ್ಟು ನಂಬರ್ ಹಾಕ್ಕೊಂಡು ಕೊಬ್ಬರಿ ಕೇಂದ್ರದಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಆದರೆ ರೈತರಿಗೆ ಎಪಿಎಂಸಿಯಲ್ಲಿ ಮೂಲ ಸೌಕರ್ಯದ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಶಾಸಕರಾಗಲಿ ಅಥವಾ ಎಪಿಎಂಸಿ ಅಧಿಕಾರಿಗಳಾಗಲಿ ಯಾವುದೇ ವ್ಯವಸ್ಥೆ ಕಲ್ಪಿಸಿಲ್ಲ ಎಂಬುದು ರೈತರ ಬೇಸರದ ಸಂಗತಿಯಾಗಿದೆ. ಸರ್ ನಮ್ದು ಆಗಿದೆ. ಏನು ಅಂದರೆ ನೋಂದಣಿ ಈಗ ಏನಿದು 2000 ಜನ ನಿಂತಿದ್ದಾರೆ ಈಗ ಕಲ್ ಮಡಿಕೊಂಡು. ಈಗ ನೋಂದಣಿ ಏನು 175ರಿಂದ 180 ನೋಂದಣಿ ಆಗಿದಾವೆ ಅಷ್ಟೇ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿರುವ ಎಪಿಎಂಸಿಯಲ್ಲಿ ಸುಮಾರು 2000ಕ್ಕೂ ಅಧಿಕ ರೈತರು ಕೊಬ್ಬರಿ ನೋಂದಣಿಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಆನ್ಲೈನ್ನಲ್ಲಿ ನೋಂದಣಿಯಾಗಬೇಕಾಗಿರುವುದರಿಂದ ಮೊದಲ ದಿನ ಕೇವಲ 160 ಮಂದಿಯಷ್ಟು ರೈತರು ನೋಂದಣಿ ಮಾಡಿಸಿದ್ದಾರೆ. ಆದರೆ ಮಹಿಳೆಯರು ಕೂಡ ಸಾಲಿನಲ್ಲಿ ನಿಂತಿರುವುದರಿಂದ ಅವರಿಗೆ ಪ್ರತ್ಯೇಕ ಸಾಲಿನ ವ್ಯವಸ್ಥೆ ಮಾಡಿದರೆ ಉತ್ತಮ ಎನ್ನುತ್ತಾರೆ ರೈತರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೊಬ್ಬರಿ ಮಾರಾಟ ಇಲಾಖೆಯ ಉಪನಿರ್ದೇಶಕರು, ಸರ್ಕಾರದ ನಿರ್ದೇಶನದಂತೆ ಕೊಬ್ಬರಿ ನೋಂದಣಿಯನ್ನು ಆರಂಭಿಸಲಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ರೈತರು ಕೊಬ್ಬರಿ ಬೆಳೆದಿದ್ದಾರೆ. ಇನ್ನು ರೈತರಿಗೆ ಸರ್ಕಾರದ ವತಿಯಿಂದ ಟೋಕನ್ ನೀಡಿಲ್ಲ. ಆದರೆ ಸ್ವಯಂ ಪ್ರೇರಿತವಾಗಿ ಅವರೇ ಕಲ್ಲು ಇಟ್ಟಿಗಳನ್ನು ಇಟ್ಟು ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದಾರೆ. ಇಂದು 165 ಮಂದಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ 13 ಖರೀದಿ ಕೇಂದ್ರ ಮಾಡಿದ್ದೀವಿ. ರೈತರಿಗೆ ಅನುಕೂಲ ಆಗಲಿ ಅಂತಲೇ ಹೋಬಳಿ ಮಟ್ಟದಲ್ಲಿ ಸಹ ಖರೀದಿ ಕೇಂದ್ರ ತೆರೆದಿದ್ದೀವಿ. ಹಾಗಾಗಿ ಚನ್ನರಾಯಪಟ್ಟಣ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲೂ ಸಹ ಒಂದು ಖರೀದಿ ಕೇಂದ್ರ ಸಾಕು ನಮಗೆ ಅಂತೇಳಿ ಇಲ್ಲೂ ಒಂದು ಓಪನ್ ಮಾಡಿದ್ವಿ. ಹೋಬಳಿ ಮಟ್ಟದಲ್ಲೇ ಖರೀದಿ ಕೇಂದ್ರ ಇರೋದರಿಂದ ರೈತರು ಅಲ್ಲೇ ಬಳಸ್ತಾರೆ ಅಂತ. ಆದರೆ ಇವತ್ತು ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಖರೀದಿ ಕೇಂದ್ರಕ್ಕೆ ಬಂದಿದ್ದರು. ಈ ವಿಷಯವನ್ನು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ಅದರ ಮೇಲೆ ಇವತ್ತು ರಾತ್ರಿ ಒಳಗಡೆ ಆದೇಶ ಆಗಿದೆ. ಸರ್, ಈಗ ಟೋಕನ್ ಕೊಟ್ಟಿದ್ದು ನೀವು ಅಥವಾ ಈಗ ಅವರವರೇ ಇಲ್ಲ, ನಾವು ಟೋಕನ್ ಕೊಡ್ತಾ ಇಲ್ಲ. ಯಾಕೆಂದರೆ ಟೋಕನ್ನು ದುರುಪಯೋಗ ಆಗುತ್ತೆ ಅಂತೆಲ್ಲ ರೈತ ಸಂಘದಿಂದ ಆಗಲಿ ಹೋಲ್ಸೇಲ್ ರಿಜಿಸ್ಟ್ರೇಷನ್ ಆಗುತ್ತೆ, ರೈತರು ಸಹ ಅದು ದುರುಪಯೋಗ ಆಗುತ್ತೆ, ಟೋಕನ್ ಕೊಡಬೇಡಿ ಅಂತ ಹೇಳಿದರು. ಹಾಗಾಗಿ ನಾವು ಯಾರಿಗೂ ಟೋಕನ್ ಕೊಟ್ಟಿಲ್ಲ. ಇಲ್ಲಿ ಇಟ್ಟಿಗೆ ಇಟ್ಟು ಕ್ಯೂ ಸಿಸ್ಟಮಲ್ಲಿ ಮಾರ್ಕ್ ಮಾಡಿ ರೈತರು ಸ್ವತಃ ಅವರೇ ಮಾಡಿಕೊಂಡು ಹೋಗಿರ್ತಾರೆ. ನಮ್ಮ ಇಲಾಖೆ ವತಿಯಿಂದಾಗಲಿ ಖರೀದಿ ಕೇಂದ್ರದ ವತಿಯಿಂದಾಗಲಿ ಆ ಥರ ಯಾವುದೇ ಒಂದು ಕ್ರಮ ನಾವು ಮಾಡಿಲ್ಲ. ಅದು ಜಿಲ್ಲಾವಾರು ಕೋಟಾ ನಿಗದಿ ಮಾಡ್ತೀವಿ ಅಂತೇಳಿ ಸರ್ಕಾರದಂಥದ್ದು ಚರ್ಚೆ ಇದೆ. ಅದು ಆದೇಶ ಇನ್ನೂ ಬಂದಿಲ್ಲ. ಅದಾದರೆ ತಕ್ಷಣ ಮಾಧ್ಯಮದ ಮೂಲಕ ಜನಕ್ಕೆ ತಿಳಿಸ್ತೀವಿ. ಹೇಳಿದ್ದು ಒಂದೇ ಸೆಂಟ್ರ್ ಇರೋದ್ರಿಂದ, ಒಂದೇ ಸಿಸ್ಟಮಲ್ಲಿ ರಿಜಿಸ್ಟ್ರೇಷನ್ ಆಗ್ತಿರೋದ್ರಿಂದ ಆ ರೀತಿ ಸಪ್ರೇಟ್ ಏನೂ ಮಾಡಿಲ್ಲ. ಆದರೆ ಯಾವ್ದಾದ್ರು ಅಂಗವಿಕಲರು ಅಥವಾ ತುಂಬ ಅನಾರೋಗ್ಯ ಪೀಡಿತರು, ತುಂಬ ವಯಸ್ಸಾದವರು ಇದ್ದರೆ ಅವ್ರ ಅಕಸ್ಮಾತ್ ಕಣ್ಣಿಗೆ ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರದ್ದು ಮಾಡಿ ಕಳಿಸಿ ಅಂತ ಹೇಳಿ 165 ತನಕ ಆಗಿದೆ ಈ ಪರಿಶೀಲನೆ ಮಾಡ್ತಾರೆ.